ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ದುಷ್ಟಶಕ್ತಿ ಕಾಡಾಟಗಳು ಕೆಲವರನ್ನು ಭಾಳಷ್ಟು ಕಾಡಿಸ್ತವೆ. ಹೇಗೆ ಅಂದರೆ ನಿಮಗೆ ಅರಿವಿಗೆ ಇಲ್ಲದಿರೋ ಹಾಗೆ ನಿಮ್ಮನ್ನು ಭ್ರಾಂತಿಗೊಳಿಸುತ್ತೆ, ದಿಕ್ಕು ತಪ್ಪಿಸುತ್ತೆ, ನಿಮ್ಮನ್ನು ಭಾಳಷ್ಟು ಒಂದು ರೀತಿಯಲ್ಲಿ ಕಿರಿಕಿರಿ ಆಗೋ ಹಾಗೆ ಅದು ಕೂಡಿಸುತ್ತೆ. ಏನು ದುಷ್ಟಶಕ್ತಿ ಅಂದರೆ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳ ಕೂಟ ಅಂತ ಹೇಳ್ಬೋದು. ಯಾವುದ್ಯಾವುದು ಬರ್ಬೋದು ದುಷ್ಟಶಕ್ತಿ? ಕೆಲವೊಂದು ಕೆಟ್ಟ ದೃಷ್ಟಿ, ಅಥವಾ ಈ ಕೆಲವೊಂದು ಗಾಳಿಯಂಥ ಒಂದು ಪ್ರಕೃತಿ ಆಗಿರ್ಬೋದು, ಕೆಲವೊಂದು ಮಾಂತ್ರಿಕ ಅಥವಾ ಕೆಡುಕನ್ನು ಮಾಡಿಸಿರೋದು, ಮಾಟ ಮಾಡಿರೋದು, ಕೆಲವೊಂದು ಗೊತ್ತಾಗದೇ ಇರೋ ರೀತಿಯಲ್ಲಿ ನೀವು ಮೂರು ದಾರಿಯಲ್ಲಿ ಏನೋ ಹಾಕಿರ್ತಾರೆ ಅಂಥ ಕ್ಷುದ್ರಾಚರಣೆಗಳನ್ನು ನೀವು ಅದರ ಹತ್ತಿರಕ್ಕೆ ಸುಳಿದಾಗ ಅಥವಾ ತುಳಿದಾಗ ಅಥವಾ ಅದನ್ನು ದಾಟಿದಾಗ ಇಂಥ ಒಂದು ಕರ್ಮಗಳಿಂದ ಯಾವುದಾದ್ರೂ ರೀತಿಯಲ್ಲಿ ದುಷ್ಟಶಕ್ತಿ ಅನ್ನೋದು ಆವರಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತಂದರೆ ಆ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚಿಗೆ ಆಗಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಒಂದು ರೀತಿಯಲ್ಲಿ ಕದನ, ಕಲಹ, ಜಗಳ, ವೈರಾಗ್ಯದಂಥ ಒಂದು ಘಟಿಸುತ್ತೆ. ಆ ಮನೆಯಲ್ಲಿ ಪ್ರೀತಿ, ಪ್ರೇಮ ಅನ್ನೋದೆಲ್ಲ ಒಂದು ಕಡೆ ಕಣ್ಮರೆಯಾಗಿ ಬರೀ ಜಗಳ, ಬೈಗುಳ ಇಂಥದ್ರಲ್ಲೇ ಕಾಲವನ್ನು ಕಳೆಯುವಂಥ ಪರಿಸ್ಥಿತಿ ಬರುತ್ತೆ. ಮತ್ತು ಮನೆ ಅಂದಮೇಲೆ ಅಲ್ಲೊಂದು ಒಳ್ಳೆಯ ವಾತಾವರಣ ಇರಬೇಕು. ಆ ವಾತಾವರಣ ಹಾಳಾಗುತ್ತೆ. ಅಂದರೆ ಆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಕಳಾಹೀನ ಸ್ಥಿತಿಗೆ ದೂಡುತ್ತೆ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಕೆಲವೊಮ್ಮೆ ದೇವ್ರ ಪೂಜೆ ಇಂಥದ್ದಕ್ಕೆಲ್ಲ ಇಷ್ಟಪಡೋದಿಲ್ಲ, ಅಥವಾ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನೋ ಒಂದು ರೀತಿಯಲ್ಲಿ ವ್ಯವಸ್ಥೆ. ಕುಟುಂಬದ ಸದಸ್ಯರಿಗೆ ಹೆಚ್ಚಾಗಿ ಸೋಮಾರಿತನ, ಆಲಸ್ಯತನ ಅನ್ನೋದು ಹೆಚ್ಚಾಗಿ ಕಾಡುತ್ತೆ. ಇನ್ನು ಕೆಲವೊಬ್ರಿಗೆ ಏನಂತಂದರೆ ಈ ಬೇರೆ ಬೇರೆ ಆಸಕ್ತಿ, ಅನೈತಿಕದಂತಹ ಘಟನೆಗಳು, ಸಂಬಂಧಗಳು ಹೆಚ್ಚಾಗಿ ತೊಡಗಿಸ್ಕೊಳ್ಳೋ, ಅಂದರೆ ನೈತಿಕವಾದಂಥ ಜೀವನವನ್ನು ಬಿಟ್ಬಿಡುವಂಥ ಒಂದು ಸಮಸ್ಯೆ ಆಗುತ್ತೆ. ಈ ಮಕ್ಕಳು ಅಷ್ಟೇ ಬೇರೆ ಬೇರೆ ಪ್ರೀತಿ, ಪ್ರೇಮ ಅಂತ ಹೇಳ್ಬಿಟ್ಟು ರಚ್ಚೆ ಹಿಡಿದು ಕುಂತಿರ್ತಾರೆ. ಅಥವಾ ಮನೆಯಲ್ಲಿ ಒಬ್ರಿಗೆ ಬಿಟ್ಟರೆ ಒಬ್ಬರಿಗೆ ಆರೋಗ್ಯ ಅನ್ನೋದು ಕೆಡೋದು, ಅನಾರೋಗ್ಯ ಆಗೋದು, ದುಡಿದಿದ್ದೆಲ್ಲ ಆಸ್ಪತ್ರೆಗೆ ಹಾಕೋದು, ಬರೀ ಬೆಳಿಗ್ಗೆ ಹೋಗೋದು, ಸಂಜೆ ಹೋಗೋದು, ಇಷ್ಟರಲ್ಲೇ ಆಗಿರುತ್ತೆ. ಬರೀ ಆಸ್ಪತ್ರೆ ಮನೆ, ಆಸ್ಪತ್ರೆ ಮನೆ ಒಂದೇ ಆಗಿರುತ್ತೆ. ಇಂಥ ಒಂದು ಪರಿಸ್ಥಿತಿ ಕೂಡ ಬಂದಿರುತ್ತೆ. ಆ ಮನೆಯಲ್ಲಿ ಹಣಕಾಸಿನ ವಿಪುಲವಾದಂಥ ಬೇಡಿಕೆಗಳು ಹೆಚ್ಚಾಗುತ್ತೆ. ಅಂದರೆ ಆರ್ಥಿಕವಾದಂಥ ದಿವಾಳಿತನ ಎದುರಾಗುತ್ತೆ, ದಾರಿದ್ರ್ಯ ಬರುತ್ತೆ, ಹಣಕಾಸಿನಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ, ಉಳಿಯಲ್ಲ, ದುಡ್ಡು ಬರೋದಿಲ್ಲ, ಕೊಟ್ಟಿರೋದು ಸೇರಲ್ಲ, ಸಾಲಗಾರರ ಪೀಡನೆ ಜಾಸ್ತಿ ಆಗಿರುತ್ತೆ. ಈ ರೀತಿಯಾದಂಥ ಆರ್ಥಿಕ ಬಂಧನದಲ್ಲಿ ತಾವು ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಮತ್ತು ಆ ಕುಟುಂಬದ ಸದಸ್ಯರಲ್ಲಿ ಸೋಮಾರಿತನ, ಆಲಸ್ಯತನ, ಏನು ಮಾತಾಡಿದ್ರು ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಮಾತಾಡೋದು, ಹಠ, ಕಿರ್ಚಾಟ, ನಾನಾ ಕಾರಣಗಳು ಬರುತ್ತೆ. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಇದು ದುಷ್ಟ ಶಕ್ತಿಯನ್ನು ಅಥವಾ ಆ ನಕಾರಾತ್ಮಕವಾಗಿರ್ತಕ್ಕಂಥ ಅಂಶಗಳು ಮನೆಯಲ್ಲಿ ಜಾಸ್ತಿ ಆದಾಗಲೇ ಇಂಥ ಸಮಸ್ಯೆಗಳು ಹೆಚ್ಚಳ ಆಗಲಿಕ್ಕೆ ಕಾರಣ ಆಗುತ್ತೆ. ಇಂಥ ದುಷ್ಟಶಕ್ತಿಗಳು ಯಾವುದೇ ಇರಲಿ, ಅದು ನೆಲಬಾಹುವಂಥದ್ದು ಅಥವಾ ಯಾವುದೋ ಒಂದು ಬರುತ್ತಲ್ಲ ದೇಹದ ಮೇಲೆ, ಒಂದು ರೀತಿಯಲ್ಲಿ ಏನೋ ಶಬ್ದಗಳು ಬಂತು ಅಥವಾ ಇನ್ನೊಂದಾಯಿತು ಮತ್ತೊಂದಾಯಿತು, ಈಗೆಲ್ಲ ಕೆಲವೊಂದು ಭಾಸ ಆಗುತ್ತೆ. ಮಲಗಿದಾಗಲೂ ಕೂಡ ಕೆಲವೊಬ್ರಿಗೆ ಕೆಟ್ಟ ಕೆಟ್ಟ ಕನಸುಗಳು, ಕೆಲವೊಬ್ರಿಗೆ ನಿದ್ದೆನೇ ಬರೋದಿಲ್ಲ, ಕೆಲವೊಬ್ರಿಗೆ ಏನೋ ಒಂದು ರೀತಿಯಲ್ಲಿ ಗ್ರಹಚಾರ ಬಾಧೆಗಳು, ಕಾಡಾಟಗಳಾಗದ ಹಾಗೆ ಭ್ರಮೆ, ಭ್ರಾಂತಿ ಭಾಸ ಆಗ್ತಕ್ಕಂಥದ್ದು. ಅಥವಾ ಜನಗಳು ಕೂಡ ಅಷ್ಟಾಗಿ ಒಂದು ಒಮ್ಮತವಾಗಿ ಇರೋದಿಲ್ಲ, ಆದಷ್ಟು ದೂರ ಇಡಲಿಕ್ಕೆ ನೋಡ್ತಾ ಇರ್ತಾರೆ. ಆ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಭಾಳಷ್ಟು ಬದುಕಿನಲ್ಲಿ ಬಂದುಬಿಡುತ್ತೆ. ಇಂತಹ ದುಷ್ಟಶಕ್ತಿಗಳು ಹೆಚ್ಚಿನದಾಗಿ ನೋಡಿ ಈ ಮಾಟ ಮಂತ್ರ ಅಥವಾ ಹಿತಶತ್ರುಗಳ ಕೈವಾಡದಿಂದಲೇ ಹೆಚ್ಚಾಗೋದು. ಈ ಶತ್ರುಪೀಠೆ ಅನಗತ್ಯವಾದಂಥ ಒಂದು ಏನದು ಹೊಟ್ಟೆಗಿಚ್ಚು, ಈರ್ಷ್ಯೆ, ಏನೋ ಮುಂದಾಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಮೆರಿತಾ ಇದ್ದಾರೆ, ಹೇಗಾದರೂ ಮಾಡಿ ಇವ್ರನ್ನ ಕೂರಿಸ್ಬೇಕಂತಕ್ಕಂಥ ಲೆಕ್ಕಾಚಾರದಲ್ಲಿ ಇಂಥ ಒಂದು ಕೃತ್ಯಗಳನ್ನು ಮಾಡಿ ಆ ಮನೇಲಿ ಹಾಕ್ತಾರೋ ಅಥವಾ ಬಿಡ್ತಾರೋ ಅದು ಬೇರೆ ವಿಷಯ. ಕೆಟ್ಟದಾಗಲಿ ಅನ್ನೋವಂಥ ಒಂದು ವಿಷಯ. ಆ ವಿಷಮ ಪರಿಸ್ಥಿತಿ ಮನೆಗೆ ಬಂದಾಗಲೇ ಅರ್ಥ ಆಗೋದು ಆ ಮನೆಯಲ್ಲಿ ಒಂದು ರೀತಿಯಲ್ಲಿ ಶುರು ಆಗಿದೆ ಕಾಡಾಟ, ಸಂಕಟ ಅಂಥೇಳಿ. ಯಾರು ಎಷ್ಟು ಏನು ಮಾಡಿದ್ರು ಕೂಡ ಆ ಮನೆ ಸುಧಾರಣೆ ಅನ್ನೋದೇ ಆಗ್ತಾ ಇರೋದಿಲ್ಲ. ಈ ರೀತಿಯಾಗಿ ಬೇಕಂತಲೇ ಮಾಟ ಮತ್ತಂತಹ
ಅಥವಾ ಕೆಲವೊಂದು ರೀತಿಯಾದಂತಹ ಒಂದು ನಕಾರಾತ್ಮಕ ಊರ್ಜೆಗಳನ್ನು ಬಿಡುಗಡೆ ಮಾಡೋದ್ರಿಂದ ಈ ಮನೆಯಲ್ಲಿ ಇಷ್ಟೆಲ್ಲ ರಾದ್ಧಾಂತಗಳು, ಸಮಸ್ಯೆ ಅಥವಾ ಒಂದು ರೀತಿಯಲ್ಲಿ ಅಪಕೃತ್ಯಗಳಂಥದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ಕಳಾಹೀನ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಅನಾರೋಗ್ಯ ಘಟಿಸಲಿಕ್ಕೆ ಕಾರಣ ಆಗುತ್ತೆ. ಇಂಥ ಸಮಸ್ಯೆಗಳನ್ನು ನೀವು ಕೂಡ ಅನುಭವಿಸ್ತಾ ಇರ್ತೀರ ಅಥವಾ ಅನುಭವಿಸಿದರೆ ಅಥವಾ ಅನುಭವಕ್ಕೆ ಬರ್ತಾ ಇದ್ದರೆ ನೀವು ಪರಿಹಾರದ ಮುಖವನ್ನು ನೋಡೋದು ಒಳ್ಳೆಯದು. ಪರಿಹಾರಗಳು ಸಾಕಷ್ಟು ಇರ್ಬೋದು. ನೀವು ಸರಳವಾಗಿ ಮಾಡುವಂಥ ಒಂದು ಪ್ರಯತ್ನ ಹೇಳ್ತಾ ಇದ್ದೀನಿ ನಾನು. ನೋಡಿ, ಒಂದು ಯಂತ್ರ ಬರುತ್ತೆ. ಈ ಯಂತ್ರವನ್ನು ಭುಜಪತ್ರೆಯಲ್ಲಿ ಬರಿಬೇಕು. ಇದು ಕಪ್ಪು ಮಸಿಯಿಂದನೇ ಬರೀರಿ, ತೊಂದರೆ ಇಲ್ಲ. ಭುಜಪತ್ರೆಯಲ್ಲಿ ಬರಿಬೇಕು. ಅಡ್ಡವಾಗಿ 3 ಕಲಂ, ಉದ್ದವಾಗಿ 3 ಕಲಂ ಹಾಕಿ ಬರೀರಿ. ಹಾಗೆ ಪ್ರತಿ ಕಾಲಂನ ಮೇಲ್ಭಾಗದಲ್ಲಿ ಒಂದು ಕಮಾನುಗಳನ್ನು ಬಿಡಿ. ಅಂದರೆ ಇಲ್ಲಿ 3 ಕಲಂ ಇದೆ ಅಡ್ಡವಾಗಿ, ಅದರ ಮೇಲೆ ಕಮಾನನ್ನು ಬಿಡಿ. ಈ ರೀತಿಯಾಗಿ 3 ಕಾಲಂ. ಅದೇ ರೀತಿಯಲ್ಲಿ ಈ ಪಕ್ಕನೂ ಬರಲಿ, ಈ ಕಡೆನೂ ಬರಲಿ, ಕೆಳಭಾಗದಲ್ಲೂ ಬರಲಿ, 3 ಕಮಾನುಗಳು ಬರಲಿ ಸುತ್ತಲೂ. ನೋಡಿ, ಕಮಾನುಗಳಲ್ಲಿ ಎಲ್ಲ ಕಮಾನುಗಳು ಅಂದರೆ ಏನು ಸುತ್ತಲೂ ಇರ್ತಾವಲ್ಲ ಕಮಾನುಗಳಲ್ಲಿ ಹ್ರೀಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ. ಅದನ್ನು ಹೊರತುಪಡಿಸಿ ನಾವು ಸಂಖ್ಯೆಗಳನ್ನು ಬರಿಬೇಕು. ಏನು ಈ ರೀತಿಯಾಗಿ ಅಡ್ಡವಾಗಿರ್ತಕ್ಕಂಥದ್ದು 16, 6, 8, 2, 10, 18, 12, 14, 4 ಈ ಸಂಖ್ಯೆಗಳನ್ನು ಬರೀರಿ. ಹಾಗೆ ಈ ತಾಯಿತದಲ್ಲಿ, ಈ ಭುಜಪತ್ರೆಯಲ್ಲಿ ಬರೆದಿರ್ತಕ್ಕಂಥದ್ದನ್ನು ತಾಯಿತದಲ್ಲಿ ಹಾಕಿ, ಇದರ ಜೊತೆಗೆ ಈ ಬಿಲ್ವಪತ್ರೆ ಒಂದಿರುತ್ತೆ, ಇದನ್ನು ಹಾಕಿ ಓಂ ನಮೋ ಪಾರ್ವತೆ ಪತಯೇ ಹರ ಹರ ಮಹಾದೇವ್ ಅಂಥೇಳಿ ಕಟ್ಕೊಂಬಿಡಿ ಸಾಕು. ಆ್ಯಕ್ಚುಲಿ ಇದು ಬಂದು ಶಿವನ ಯಂತ್ರ ಅಂತ ಹೇಳ್ಬೋದು, ಶಿವಶಕ್ತಿ ಯಂತ್ರ ಎಂಬುದಾಗಿ ನಾವು ಕರಿತೀವಿ. ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯಂತ್ರ ಇದು. ಇದನ್ನು ನೀವು ನಿಮ್ಮ ಕೈಯಾರೆ ಮಾಡಿ ಬಿಲ್ವಪತ್ರೆ ಅಥವಾ ಬಿಲ್ಲುದ ಎಲೆ ಅಥವಾ ಬಿಲ್ಲುದು ಸೊಪ್ಪು ಏನಿದೆ ಅದರ ಜೊತೆಗೆ ಸೇರಿಸಿ ಕಟ್ಕೊಳ್ಳೋದ್ರಿಂದ ನಿಮಗೆ ಅಂಟ್ಕೊಂಡಿರ್ತಕ್ಕಂತಹ ದರಿದ್ರ ಬಾಧೆ ಏನು ದುಷ್ಟಶಕ್ತಿ ಅಂತಕ್ಕಂಥದ್ದನ್ನು ದೂರ ಬಿಡುತ್ತೆ. ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಇಂಥ ತಾಯ್ತ ಮಾಡಿ ಕಟ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸುಧಾರಣೆ ಆಗಿ ಶುಭವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬರ್ತಾರೆ. ದಾರಿದ್ರ್ಯ ತೊಲಗುತ್ತೆ, ದುಷ್ಟಶಕ್ತಿ ವಿಮೋಚನೆ ಆಗುತ್ತೆ. ಹಾಗೆ ಅಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ದೈವಿಕ ಪ್ರಸನ್ನತೆ ಅನ್ನೋದು ಆ ಮನೆಯಲ್ಲಿ ಕಾಣುತ್ತೆ. ಮನೆ ಸ್ವಚ್ಛವಾಗಿರುತ್ತೆ, ಮನಸ್ಸು ಸ್ವಚ್ಛವಾಗಿರುತ್ತೆ. ಮನುಷ್ಯನಲ್ಲಿರ್ತಕ್ಕಂಥ ಗೊಂದಲ, ಕಸಿವಿಸಿ ಎಲ್ಲ ನಿವಾರಣೆಯಾಗಿ ಆ ಮನೆಯಲ್ಲಿ ಒಮ್ಮತದ ಪ್ರೀತಿಯ ಭಾವನೆ ಮೂಡುತ್ತೆ. ಹಾಗೆ ಆ ಮನೆಯಲ್ಲಿ ಶುಭ ವಿಚಾರ, ಶುಭ ಘಟನೆ, ಶುಭ ಪರಿಸ್ಥಿತಿಗಳು ಉದ್ಭವ ಆಗಿ ಒಂದು ಪ್ರಾಪಂಚಿಕವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಬೆಲೆ ನೆಲೆ ಅನ್ನೋದು ನಿಮಗೂ ಕೂಡ ದಕ್ಕತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ದುಷ್ಟಶಕ್ತಿ ಬಾಧೆ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಬರುತ್ತೆ. ಈ ಬಾಧಸ್ಥರಾಗಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸುಮ್ಮನೆ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂದರೆ ನಿಮ್ಗೆ ಸಮಸ್ಯೆ ಆಗಿಲ್ಲ. ಆದರೆ ನಿಜವಾಗಿ ಯಾರು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಬಹಳಷ್ಟು ಕಾಡಾಟ. ಸ್ವಾಮಿಯರೇ ಏನು ಮಾಡಿದ್ರೆ ಆಗ್ತಾ ಇಲ್ಲ, ತಲೆ ಕೆಟ್ಟೋಗಿದೆ ಅಂತಾರೆ. ಏನು ಮಾಡಬೇಕು ಇಂತಹ ಪರಿಸ್ಥಿತಿಯಲ್ಲಿ? ಪಾಪ ಎಷ್ಟೋ ಜನ ಪ್ರಾಮಾಣಿಕವಾಗಿ ಶ್ರಮ ಪಡ್ತಾ ಇರ್ತಾರೆ. ಪ್ರಾಮಾಣಿಕವಾಗಿ ಅವರು ಏನಾದರೂ ಒಂದು ಬದುಕಿನಲ್ಲಿ ಗೆಲ್ಲಬೇಕು, ಒಂದು ವಿಚಾರದಲ್ಲಿ ಬೆಳಿಬೇಕು ಅನ್ನೋವಂಥ ಮನಸ್ಥಿತಿಯಲ್ಲೇ ಹೋಗ್ತಾ ಇರ್ತಾರೆ. ಆದರೆ ದಾರಿದ್ರ್ಯ ಅನ್ನೋದು ಈ ದುಷ್ಟಶಕ್ತಿ ಏನು ಬಿಡೋದಿಲ್ಲ. ಹಾಗಾಗಿ ಈ ಪರಿಹಾರ ಅನ್ನೋದು ಬಹಳ ಸಕಾರಾತ್ಮಕವಾದಂಥ ಫಲಿತಾಂಶ ತರುತ್ತೆ. ಖಂಡಿತ ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.